ಸಾಮಾನ್ಯವಾಗಿ ನಿಲುವಳಿ ಸೂಚನೆ ಕೊಟ್ರೆ ಅವತ್ತೇ ಬರ್ತೈತೆ. ಪ್ರಶ್ನೋತ್ತರ ಆದ ತಕ್ಷಣ ನಿಲುವಳಿ ಸೂಚನೆ ತಗೊಬೇಕು. ಈ 4 ದಿನ ಆಗೈತೆ. ಬೇಕು ಅಂತ ಆಡಳಿತ ಪಕ್ಷ ಅಲ್ಲಿರೋ ಮುಖಂಡರುಗಳು ಮುಂಭಾಗದಲ್ಲೆಲ್ಲ ಕೂತಿದಾರಲ್ಲ, ಇವರ ಚಿತಾವಣೆಯಿಂದಾನೆ ಸೀನಿಯರ್ಸ್ ಇವತ್ತು ಸದನ ನಡೆಯುವಂಥದ್ದಕ್ಕೆ, ಸದನದಲ್ಲಿ ಚರ್ಚೆ ಆಗೋಕ್ಕೆ ಯಾವುದೇ ವಿಚಾರ ವಿಪಕ್ಷಗಳು ತಂದಿರ್ತಕ್ಕಂಥ ವಿಚಾರಗಳಿರ್ಬೋದು, ವಕ್ಫ್ ಬೋರ್ಡ್ ಇರ್ಬೋದು, ಬಾಣಂತಿಯರ ಸಾವಿರ್ಬೋದು, ಮಕ್ಕಳ ಸಾವಿರ್ಬೋದು, ಅಬ್ಕಾರಿಯಲ್ಲಿ 700 ಕೋಟಿ ಲೂಟಿ ಇರ್ಬೋದು, ರೇಷನ್ ಕಾರ್ಡ್ ವಿಚಾರ ಇರ್ಬೋದು, ಉತ್ತರ ಕರ್ನಾಟಕದ ಚರ್ಚೆ ಇರ್ಬೋದು, ಎಲ್ಲದರಲ್ಲೂ ಮುಂದೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ ಆಡಳಿತ ಪಕ್ಷದ ಸದಸ್ಯರೇ ಗಲಾಟೆ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಅವರ ಎಂ ಎಲ್ ಎಗಳಿದ್ದಾರೆ, ಅವ್ರಿಗೆ ಮೋಸ್ಟ್ಲಿ ಹಣ ಕೊಟ್ಟಿಲ್ಲನೋ, ಅವ್ರನ್ನ ಸರಿಯಾಗಿ ನೋಡ್ಕೊಂತ ಇಲ್ಲನೋ, ಅಥವಾ ಅವ್ರನ್ನ ಮಂತ್ರಿ ಮಾಡ್ತಾ ಇಲ್ಲನೋ, ಆ ಕೋಪವನ್ನ ಸದನದ ಮೇಲೆ ತೋರಿಸ್ತಾ ಇದ್ದಾರೆ. ಇವತ್ತು ಇಡೀ ಸದನ ಹಾಳಾಗೋಗಿದೆ. ಕಳೆದ 1 ವಾರದಿಂದಾನು ನೋಡ್ತಾ ಇದ್ದೀರಿ. ಒಂದಲ್ಲ ಒಂದು ಕಾರಣ, ಕೆಲವು ಕಾರಣ ರೀಸನ್ ಇದೆ, ಎಂ ಕೃಷ್ಣ ಅವ್ರದ್ದು ಇದೆಲ್ಲ. ಉಳಿದಂತೆ ಎಲ್ಲಾನು ಕೂಡ ಬೇಕು ಅಂತ ಈ ಸದನ ನಡಿಬಾರ್ದು ಅನ್ನೋದಕ್ಕೂ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ನಾಯಕರು ಪ್ಲಾನ್ ಮಾಡಿ ಸದನವನ್ನ ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಇವತ್ತು ಪ್ರತಿಭಟನೆ ರೂಪವಾಗಿ ವಾಕೌಟ್ ಮಾಡಿದ್ದೀವಿ. ಇದರ ಸ್ಪೀಕರ್ ಅವರು ಈ ಸದನವನ್ನ ನಡೆಸಬೇಕಾಗಿರೋಂಥ ಜವಾಬ್ದಾರಿ ಅವ್ರದ್ದು. ಅವ್ರ ಮಾತಿಗೆ ಯಾರು ಬೆಲೆ ಕೊಡ್ತಾ ಇಲ್ಲ. ಅವರು ಒಂದ್ ಸೈಡ್ ಆಗಿ ಆಡಳಿತ ಪಕ್ಷದವರ ತಾಳಕ್ಕೆ ಕುಣಿತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಮತ್ತೆ ಒಬ್ಬ ಸ್ಪೀಕರ್ ಆದವರು ಸದನವನ್ನ ಕಂಟ್ರೋಲ್ ಮಾಡಕ್ಕಾಗಿಲ್ಲ ಅಂತ ಹೇಳಿದ್ರೆ ಏನು ಮೆಸೇಜ್ ಹೋಗ್ತೈತೆ ರಾಜ್ಯಕ್ಕೆ? ಈ ತರ ಚರ್ಚೆಗಳಿಗೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಕ್ಕೆ ಚರ್ಚೆ ಮಾಡುವಂತ ಅವಕಾಶ ಸಂವಿಧಾನದತ್ತವಾಗಿ ನಮ್ಗೆ ಕೊಟ್ಟಿದ್ದಾರೆ. ಆ ಸಂವಿಧಾನವಾಗಿ ಕೊಟ್ಟಂತ ಅಧಿಕಾರವನ್ನೇ ಇವತ್ತು ಮೊಟಕುಗೊಳಿಸುವಂತ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ವ್ಯವಸ್ಥಿತ ಸಂಚಲನ ಮಾಡುತ್ತಾ ಇದೆ. ಇದರ ವಿರುದ್ಧವಾದ ಇವತ್ತು ನಾವು ಸದನ ನಡೆಯಕ್ಕೆ ಕಾನೂನು ಪ್ರಕಾರ, ಸಂವಿಧಾನದ ಪ್ರಕಾರ, ಸದನದ ರೂಲ್ಸ್ ಪ್ರಕಾರ ನಡೆಯಕ್ಕಾಗಿಲ್ಲ ಅಂದ್ರೆ ಇಲ್ಲಿ ನಾವು ಸದನದಲ್ಲಿ ಕೂತು ಏನು ನಾವು ಜನಗಳ ಕಷ್ಟವನ್ನ, ಇವತ್ತು ರೈತರು ಸಾಯ್ತಾ ಇದ್ದಾರೆ, ವಕ್ಫ್ ಬೋರ್ಡ್ ವಿಚಾರದಲ್ಲಿ ರೈತರು ಬೀದಿಗೆ ಬರ್ತಾರೆ, ಸೂಸೈಡ್ ಮಾಡ್ಕೊಳೋ ಹಂತದಲ್ಲಿದ್ದಾರೆ, ಬಾಣಂತಿಯರು ಸಾಯ್ತಾ ಇದ್ದಾರೆ, ಅವ್ರ ಮನೆಯಲ್ಲಿ ಗೋಳು, ಇದೆಲ್ಲ ಸದನದಲ್ಲಿ ಚರ್ಚೆ ಆಗ್ಬೇಕಲ್ಲ. ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ತರ ಸದನ ನನ್ನ ಇತಿಹಾಸದಲ್ಲಿ, ನಾನು ಕೂಡ ಕಳೆದ 26-27 ವರ್ಷದಲ್ಲಿ ಸದನದಲ್ಲಿದ್ದೀನಿ, ಈ ತರ ಸದನ ನಡೆಸಿರುವಂಥದ್ದು ಯಾವತ್ತೂ ನೋಡಿಲ್ಲ. ಸಿದ್ದರಾಮಯ್ಯನವರು ಬಂದ ಮೇಲಂತೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಇಷ್ಟು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದೆ. ಇದನ್ನ ಖಂಡಿಸಿ ನಾವು ವಾಕೌಟ್ ಮಾಡಿದ್ವಿ. ಅವ್ರು ಮಾಡಕ್ಕೆ ಸದನದ ರೂಲ್ಸ್ ಇದೆ, ಆ ರೂಲ್ಸ್ ಪ್ರಕಾರ ಅವರು ಮಾಡ್ಲಿ. ನಾನು ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ, ನಂದು ಬಂದಿದೆ, ಅಜೆಂಡಾದಲ್ಲೇ ಬಂದಿದೆ, ನಂದೇ ಫಸ್ಟ್ ಇರುತ್ತೆ. ಅದಾದ್ಮೇಲೆ ಅಭಿವೃದ್ಧಿ ಕಾರ್ಯಗಳು ಸಂಬಂಧಪಟ್ಟಂತೆ 2ನೇ ಪ್ರಸ್ತಾವನೆ ಇದೆ. ಅದಾದ್ಮೇಲೆ ಅವ್ರು ಮಾತಾಡ್ಕೊಳ್ಳಿ, ನಾವೇನ್ ಬೇಡ ಅಂತ ಹೇಳ್ತೀವಿ. ಇವತ್ತು ನಾನು ಕೊಟ್ಟಿದ್ದು, ನಿನ್ನೆ ಸ್ಪೀಕರ್ ಅವ್ರನ್ನ ನಾನು ಪರ್ಸನಲ್ ಆಗಿ ಭೇಟಿ ಮಾಡಿ, ಇವತ್ತು ನಾನು ನೀವು ಪ್ರಶ್ನೆ ಮುಂಚೆ ಕೊಡಿ ಅಂತ ಕೇಳಿದೆ. ಪ್ರಶ್ನೋತ್ತರಕ್ಕೆ ಮುಂಚೆ ಕೊಡಿ ಅಂತ ಹೇಳಿದೆ. ಇಲ್ಲ, ಇದೊಂದ್ಸ ಪ್ರಶ್ನೆ ಮುಗಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಕೊಡ್ತೀನಿ ಅಂತ. ಈಗ ನೋಡಿದ್ರೆ 0 ಅವರ್ ಆಯ್ತು. ಈಗ ಕೃಷ್ಣ ಬೈರೇಗೌಡರದು ಒಂದು ಶುರು ಈಗ ಆಲಾಪ. ಅದಾದ್ಮೇಲೆ ಈಗ ಇವರು ಕಾಂಗ್ರೆಸ್ಸಿನ ಗಲಾಟೆ ಮಾಡ್ತಾ ಇದ್ದಾರೆ. ಅಂದ್ರೆ ವಕ್ಫ್ ಬೋರ್ಡ್ ವಿಚಾರ ಆಗ್ಲಿ, ಬಾಣಂತಿಯರ ಸಾವಾಗ್ಲಿ ಬರಬಾರ್ದು ಅನ್ನೋ ಕುತಂತ್ರ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ.